ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು 42 ಇಂಚಸ್ ಬ್ಲೌಸ್ ಮೆಷರ್ಮೆಂಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಬ್ಲೌಸಿನ ಮೆಷರ್ಮೆಂಟ್ ಚೇಂಜ್ ಇದೆ ಸ್ವಲ್ಪ. ಅದು ಯಾವ ರೀತಿ ಅಂತ ಅಂದರೆ, ಬ್ಲೌಸಿನ ಮೆಷರ್ಮೆಂಟ್ ಬಂದು ಸ್ವಲ್ಪ ಚೇಂಜ್ ಇದೆ. ಬಟ್ ಏನು ಚೇಂಜ್ ಅಂತ ಅಂದರೆ, ಬಾಡಿ 42 ಇಂಚ್ ಬಂದು ಸ್ಲೀವ್ಸು ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇರೋದು. 42 ಇಂಚಸ್ ಬ್ಲೌಸ್ ಅಂದಾಗ ನಮಗೆ ಅನಿಸುತ್ತೆ, 6 ಇಂಚ್ 6 ಮುಂಚೆ ಇಡಿಸ್ಕೋಬೇಕು, 6.5 6 ಮುಂಚನ್ನು ಇಡಿಸ್ಕೋಬೇಕು ಅಂತ ಎಲ್ಲರಿಗೂ ಅನಿಸಿರುತ್ತೆ. ಸೊ ಆ ಥರ ಅಲ್ಲ, ನಮಗೆ ಬ್ಲೌಸ್ ಅಳತೆ ಕೊಟ್ಟಾಗ ಆರಾಮಾಗಿ ಹೊಲ್ದು ಬಿಡ್ತೀವಿ. ಸೊ ಅದನ್ನು ನಾವು ಬಾಡಿ ಅಳತೆ ತೊಗೊಂಡಾಗ ಯಾವ ಥರ ಮಿಸ್ಟೇಕ್ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ. ಅಲ್ಲ, ಯಾವ ರೀತಿ ಇದು ನಾವೇ ಏನಾದರೂ ಮಿಸ್ಸಾಗಿ ಅಳತೆ ತೊಗೊಂಡಿದ್ದೀವೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಬ್ಲೌಸ್ ಕಟ್ಟಿಂಗ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇವರೆಲ್ಲರೂ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಏನೇ ಡಿಫ್ರೆನ್ಸ್ ಇದ್ರೂ ನಾನು ಬ್ಲೌಸ್ ಕಟ್ಟಿಂಗಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಪ್ಪ ಅಂತ ಅಂದರೆ, ನನಗೆ ಬ್ಲೌಸ್ ಆಲ್ಟ್ರೇಷನ್ ಅಂತ ಬರೋದು ತುಂಬ ಕಡಿಮೆ. ಯಾವುದೇ ರೀತಿ ನನಗೆ ಆಲ್ಟ್ರೇಷನ್ ಬರೋಲ್ಲ, ಯಾಕಂದರೆ ನಾನು ಬಾಡಿ ಮೆಷರ್ಮೆಂಟ್ನ ತೊಗೋತೀನಿ. ಸೊ ಹಾಗಾಗಿ ನಾನು ಬಾಡಿ ಮೆಜರ್ಮೆಂಟಲ್ಲಿ ಯಾವುದನ್ನು ಎಷ್ಟನ್ನು ಇಟ್ಕೋಬೇಕು, ಯಾವ ರೀತಿ ಇಟ್ಕೊಂಡ್ರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಈ ಕಟ್ಟಿಂಗ್ನ ತೋರಿಸ್ಕೊಡ್ತಾ ಇರೋದು. ಬ್ಲೌಸ್ ಮೆಜರ್ಮೆಂಟ್ ಬಂದು ಅಪ್ಪರ್ ಚೆಸ್ಟ್ ಬಂದು 42 ಇದೆ, ಮಿಡಲ್ ಚೆಸ್ಟ್ ಬಂದು 44 ಇದೆ. 44 ಮಿಡಲ್ ಚೆಸ್ಟ್ ಬಂದು 44 ಇಂಚಸ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮೆಷರ್ಮೆಂಟ್ನ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇರೋದು. ಇವಾಗ ನಾನು ಮೊದಲಿಗೆ ಲೈನಿಂಗ್ನ ತೊಗೊಂಡಿದ್ದೀನಿ. ಲೈನಿಂಗ್ ಏನಪ್ಪ ಅಂತ ಅಂದರೆ, ಇವರ ಮೆಷರ್ಮೆಂಟಿಗೆ ಲೈನಿಂಗು ಏನಿಲ್ಲ ಅಂದ್ರೂ 110 120 ಬೇಕೇ ಬೇಕು. ಯಾಕಂದರೆ ಲೆಂತ್ ಕೂಡ ಇದ್ದಾರೆ, ಮೆಷರ್ಮೆಂಟ್ ಕೂಡ ಜಾಸ್ತಿ ಇರೋದ್ರಿಂದ. ಸೊ ಇವರಿಗೆ 120 ಆದರೂ ಲೈನಿಂಗ್ ತೊಗೊಳ್ಳಿ. ಈ ರೀತಿ ನಿಮಗೆ ಏನಾದರೂ ಬ್ಲೌಸ್ ಚೇಂಜಸ್ ಇದ್ದಂಥವಕ್ಕೆ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ಕರೆಕ್ಟ್ ಮಾಡ್ಕೊಳ್ಳೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಲೈನಿಂಗ್ನ ತೊಗೊಂಡಿದ್ದೀನಿ. ಲೈನಿಂಗ್ ಬಂದು ಈ ರೀತಿ ಉದ್ದಪನ್ನದಲ್ಲಿ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಅಡ್ಡಪನ್ನದಲ್ಲಿ ಕಟ್ ಮಾಡಲ್ಲ. ಸೊ ಈ ರೀತಿ ಉದ್ದಪನ್ನದಲ್ಲಿ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಫ್ರಂಟ್ ಉಕ್ಕಿರೋದ್ರಿಂದ ಮೊದಲಿಗೆ ಫ್ರಂಟ್ನ ಕಟ್ ಮಾಡ್ತಾ ಇರೋದು. ಸೊ ಫ್ರಂಟ್ ಕಟ್ ಮಾಡೋದಾದರೆ ಮೊದಲಿಗೆ ನಾವು ಫ್ರಂಟ್ ಕಟ್ ಮಾಡೋದಾದರೆ ಯಾವ ರೀತಿ ಮೆಷರ್ಮೆಂಟ್ ಹಾಕೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಲೈನ್ಸ್ನ ಹಾಕೋತಾ ಇದ್ದೀನಿ. ಲೈನ್ಸ್ ಏನಪ್ಪ ಅಂದರೆ, ಒಂದು ಸ್ಟ್ರೈಟಾಗಿ ಒಂದು ಮೆಷರ್ಮೆಂಟಿಗೆ ಲೈನ್ಸ್ನ ಹಾಕೋಬೇಕು ಈ ರೀತಿಯಾಗಿ. ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ನ ಹಾಕೋಬೇಕು. ಕಪ್ಸಿನ ಲೆಂತ್ ಬಂದು 15 ಇಂಚಿದೆ. 15 ಇಂಚಿಗೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ, ಅಳತೆ ಬ್ಲೌಸ್ ಬಂದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನಾನು ಬಾಡಿ ಅಳತೆ ಆಗಿರೋದ್ರಿಂದ ಅರ್ಧ ಇಂಚ್ ಅಷ್ಟೇ, ಅರ್ಧ ಇಂಚನ್ನು ಮಾತ್ರ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. 15.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇಲ್ಲೂ ಕೂಡ ಒಂದು ಸ್ಟ್ರೈಟಾಗಿ ಸ್ಕೇಲಲ್ಲಿ ಲೈನ್ಸ್ನ ಹಾಕೋಬೇಕು. ನೆಕ್ಸ್ಟು ನೆಕ್ಕಿನ ಡೀಪು ಮತ್ತು ಶೋಲ್ಡರ್ ಪಟ್ಟಿನ ತೊಗೊಳ್ಳಿ. ಅದಕ್ಕಿಂತ ಮುಂಚೆ ಡೀಪು ಯಾವುದೇ ರೀತಿ ತೊಗೋಬೇಡಿ, ನೆಕ್ ಡೀಪ್ನ ತೊಗೊಳ್ಳಿ. ಈಗ ನಮಗೆ ಇವರ ಅಳತೆಗೆ 2 ಇಂಚು ಡೀಪ್ ತೊಗೊಳುತ್ತೆ. ಈ 2 ಇಂಚ್ ಆದಮೇಲೆ ನಮಗೆ ಶೋಲ್ಡರ್ ಪಟ್ಟಿ ಬಂದು ಅವರಿಗೆ 2.5 ಬೇಕು ಅಂದರೆ 1 ಇಂಚಾದರೂ ಎಕ್ಸ್ಟ್ರಾ ಇಟ್ಕೊಳ್ಳಿ, 3/4 ಇಂಚಾದರೂ ಎಕ್ಸ್ಟ್ರಾ ಇಟ್ಕೊಳ್ಳಿ. ಒಟ್ಟಾರೆ ಅವರಿಗೆ 2.5 ಇಂಚು ರೆಡಿ ಬರೋ ರೀತಿ ಇಟ್ಕೊಳ್ಳಿ. ಡೀಪ್ ತೊಗೊಳ್ಳಿ. ಡೀಪ್ ಏನಕ್ಕಪ್ಪ ಅಂದರೆ, ನಮಗೆ ಫಸ್ಟು ನಮಗೆ ಬೇಕಾಗಿರೋದು ಲೆಂತ್ ಆದಮೇಲೆ ಡೀಪ್ ಆದಮೇಲೆ ಶೋಲ್ಡರ್ ಪಟ್ಟಿ, ಅದಾದಮೇಲೆ ನಾವು ಡೀಪ್ನ ತೊಗೊಳ್ಳೋಣ. ಈಗ ಡೀಪ್ ಬಂದವರಿಗೆ ಅವರ ಲೆಂತ್ ಇರೋದ್ರಿಂದ ಅವರಿಗೆ 8 ಇಂಚಸ್ಸಿಗೆ ಡೀಪ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 8 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಇವರಿಗೆ ಅದಕ್ಕೆ ಬೇಕಾದಂಥ ಬ್ರಾಡ್ ಬಂದು 3 ಇಂಚು. 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಮೆಷರ್ಮೆಂಟಿಗೆ 3 ಇಂಚು ಬ್ರಾಡ್ನ ತೊಗೊಳುತ್ತೆ. ಅದು 42 ಮೆಷರ್ಮೆಂಟಿನ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಈ ಬ್ರಾಡ್ ಬಂದು. ನಾನು ಅದಕ್ಕೆ ಪ್ರತಿಯೊಂದು ಬ್ಲೌಸಲ್ಲೂ ಒಂದೇ ಮೆಷರ್ಮೆಂಟ್ ಖಂಡಿತ ಬರಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿ ಮೆಷರ್ಮೆಂಟಲ್ಲೂ ಬ್ರಾಡ್ ಕೂಡ ವೇರಿಯೇಷನ್ ಆಗುತ್ತೆ. ಈಗ ನಾವು 42 ಇಂಚಿದ್ದು ನಾವು 3 ಇಂಚಿನ ಬ್ರಾಡ್ ಇಡ್ತಿದ್ದೀವಿ. 35 36 ಬಂದಾಗ ನಾವು 3 ಇಂಚು ಬ್ರಾಡ್ ಇಡೋಕ್ಕಾಗಲ್ಲ, ಯಾಕಂದರೆ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ. ಪ್ರತಿಯೊಂದು ಬ್ಲೌಸ್ ಮೆಷರ್ಮೆಂಟಲ್ಲೂ ಹೇಳ್ತೀನಿ, ಯಾವ ಸೈಜಿಗೆ ಎಷ್ಟೆಷ್ಟು ಬ್ರಾಡ್ನ ತೊಗೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟೇನೆ. ನೀವು ಪ್ರತಿಯೊಂದು ಬ್ಲೌಸು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಈ 42 ಇಂಚಿನ ಬ್ಲೌಸಿಗೆ ಎಷ್ಟು ಬ್ರಾಡ್ ಬೇಕಾಗುತ್ತೆ, ಎಷ್ಟು ಡೀಪ್ ಬೇಕಾಗುತ್ತೆ
ಎಷ್ಟು ಹಾರ್ಮೋನ್ಸ್ನ ಇಳಿಸ್ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ನಿಮಗೆ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇರೋದು. ಸೊ ಇದು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನನಗೆ ನನ್ನ ಕೈನೇ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಾಗಿದ್ದು. ಈ ನಮಗೆ ಕೈ ಬಂದು ನಮಗೆ ಸುತ್ತಳತೆ ಬಂದು 15.5 ಬರುತ್ತೆ. ಸೊ 15ವರೆಗೆ ಎಷ್ಟು ಬ್ಲೌಸ್ ಹಾರ್ಮೋನ್ಸಿನ ಲೆಂತ್ ತೊಗೊಳುತ್ತೆ ಅಂದರೆ ಮ್ಯಾಕ್ಸಿಮಮ್ ಒಂದು 5.5 ತೊಗೊಳುತ್ತೆ. ಈ 5.5ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 42 ಇಂಚ್ ಇರೋದಕ್ಕೆ ತೋಳು 6.5 ಎಲ್ಲ ತೊಗೋಬೇಕು. ಸೊ ಇವ್ರದ್ದಾಗಿಲ್ಲ, ಕೈ ಸಣ್ಣ ಇದೆ, ಅದಕ್ಕೋಸ್ಕರ ನಮಗೆ 5.5 ಇಂಚಿಗೆ ತೋಳನ್ನ ತೊಗೋತಾ ಇದ್ದೀವಿ. ಈಗ 42 ಇಂಚಿಗೆ ನಾನು ಮಾರ್ಕ್ ಮಾಡೋದಾದರೆ 10.5 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಈಗ ನಾನು ಡಿವೈಡ್ ಮಾಡಿ 42 ಇಂಚನ್ನು ಡಿವೈಡ್ ಮಾಡಿದರೆ ನಿಮಗೆ 10.5 ಇಂಚಿಗೆ ಮಾರ್ಕ್ ಬರುತ್ತೆ. ಅದಕ್ಕೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನಮಗೆ ಮೆಷರ್ಮೆಂಟ್ ಎಲ್ಲದಕ್ಕೂ ಮಾರ್ಕ್ನ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನಾವು ಬ್ಲೌಸಿಗೆ ಏನು ಬ್ರಾಡ್ ಬೇಕು, ಎಷ್ಟು ಡಿಪ್ ಬೇಕು, ಎಷ್ಟು ಶೋಲ್ಡರ್ ಪಟ್ಟಿ ಬೇಕು ಅಂತ ಹೇಳಿ ಗೊತ್ತಾದರೆ ನಮಗೆ ಬ್ಲೌಸ್ ಹೊಲಿಯೋದಕ್ಕೆ ತುಂಬ ಈಸಿ ಅನಿಸುತ್ತೆ. ಇಲ್ಲಿ ನಮಗೆ ಲೆಂತಲ್ಲಿ ಶೇಪಿಗೆ ಎಷ್ಟು ತೊಗೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. 1.5 2 ಅಷ್ಟರೊಳಗೆ 1.5ಇಂದ 2 ಇಂಚ್ ಒಳಗಡೆ ನಾವು ಈ ಬೈಂಡಿಂಗ್ ಪಟ್ಟಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೀವು ಮೇಲ್ಗಡೆಯಿಂದ ತೊಗೊಳೋದಕ್ಕೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಕೆಳಗಡೆಯಿಂದನೂ ನಾವು ಮೆಷರ್ಮೆಂಟ್ನ ಮಾಡ್ಬೋದು. ಸೊ ಇಲ್ಲೂ ಕೂಡ ಇದಕ್ಕೆ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಈಗ ಇದೆಲ್ಲದಕ್ಕೂ ನಾವು ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ರೌಂಡ್ ಏನಿದೆ ಆ ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಕಿಗೂ ಕೂಡ ಅದೇ ರೀತಿ ನೀವು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾನು ಡಾಟಿನ ಮೆಷರ್ಮೆಂಟ್ನ ತೊಗೋತಾ ಇದ್ದೀನಿ. ಡಾಟಿನ ಮೆಷರ್ಮೆಂಟಿಗೆ 15.5 ಇಂಚಸ್ಸು ಬರ್ತಾ ಇದೆ. ನಾನಿಲ್ಲಿ ಮಿಡಲಲ್ಲಿ 11 ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. ಈ 11 ಇಂಚಿಗೆ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಕರೆಕ್ಟಾಗಿ ಸ್ಟ್ರೈಟಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದೊಂದು ಈ ಕಡೆ ಮಾತ್ರ ಸ್ವಲ್ಪ ಕ್ರಾಸಾಗಿ ಬರಲಿ, ಇದು ಕೂಡ ಅದೇ ರೀತಿಯಾಗಿ ಕ್ರಾಸಾಗಿ ಬರಲಿ. ಇಲ್ಲಿ 1 ಇಂಚು 1.5 ಈ ಥರ ತೊಗೊಳುತ್ತೆ. ನೋಡಿ ದೊಡ್ಡ ಸೈಜ್ ಆಗಿರೋದ್ರಿಂದ ಸ್ವಲ್ಪ 1.5 ಇಂಚ್ ಬಿಟ್ಟು ಕ್ರಾಸಾಗಿ ತೊಗೊಂಡಿದ್ದೀನಿ ನಾನು. ಯಾವ ಮೆಷರ್ಮೆಂಟಿಗೆ ಎಷ್ಟು ತೊಗೋಬೇಕು ಈ ಪಾಯಿಂಟ್ಗಳನ್ನ ಅನ್ನೋದ ತಿಳ್ಕೊಬೇಕು ಬ್ಲೌಸಲ್ಲಿ. ಇಲ್ಲಿ ಡಾಟಿಗೆ ಪಾಯಿಂಟ್ ಬಂದು ಸ್ಟಿಚಿಂಗ್ ಮಾಡಬೇಕಾಗಿರೋ ಪಾಯಿಂಟು ಇಲ್ಲಿಂದ ಈ ಕಡೆಯಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಡಾಟಿಗೆ ಪಾಯಿಂಟ್ ಮಾಡ್ಕೊಳ್ಳಿ. ಇದು ಕೂಡ ಅದೇ ರೀತಿ 2 ಇಂಚಿಗೆ ಮಾಡ್ಕೊಳ್ಳಿ. ಈ 3 ಡಾಟಿಗೂ 2 ಇಂಚು ಸಾಕು ಡಾಟ್ ಪಾಯಿಂಟು. ಇಲ್ಲಿ ಮಾತ್ರ ನೀವು 1.5ಇಂದ 1.25ವರೆಗೂ ತೊಗೋಬೋದು. ಯಾಕಂದರೆ ಇವ್ರು ಲೆಂತ್ ಇದ್ದಾರೆ ಇವ್ರದ್ದು ಬ್ಲೌಸ್ ಲೆಂತ್ ಇರೋದ್ರಿಂದ 1.25 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಡಾಟ್ ಪಾಯಿಂಟ್ ಬಂದು ಇವರ ಚೆಸ್ಟ್ ಮೆಷರ್ಮೆಂಟಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕೋಬೇಕು ಅಂತ ಹೇಳಿ. ಮ್ಯಾಕ್ಸಿಮಮ್ 1.5 ಇಂಚು ಇವ್ರಿಗೆ ಸೆಂಟ್ರ್ ಡಾಟ್ ಬೇಕಾಗತ್ತೆ. ಈ ಕಡೆಯಿಂದ 1.5, ಈ ಕಡೆಯಿಂದ 1.5ಗೆ ಪಾಯಿಂಟ್ನ ಮಾಡ್ಕೋಬೇಕು. ಯಾಕಂದರೆ ಲೆಂತು ಕೂಡ ಇದ್ದಾರೆ, ಮೆಷರ್ಮೆಂಟು ಸೈಜು ಕೂಡ ಇದ್ದಾರೆ. ಹಾಗಾಗಿ ನಮಗೆ ಇವರಿಗೆ ಡಾಟ್ ಬಂದು 1.5 ಇಂಚು ತೊಗೊಳುತ್ತೆ. ಈ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಮಗೆ ಕೈ ಸುತ್ತಳತೆ ಬಂದು ಎಷ್ಟಿದೆ ಅಂತ ನೋಡೋಣ. ನಮಗೆ ಬ್ಲೌಸ್ ಎಲ್ಲವೂ ಕರೆಕ್ಟ್ ಬಂದು ಸ್ಲೀವ್ಸ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಇಲ್ಲ ರಿಂಕಲ್ಸ್ ಹೊಡೆಯುತ್ತೆ, ಇಲ್ಲ ಗುಪ್ಪೆ ಬರುತ್ತೆ. ಕೆಲವರು ಕಸ್ಟಮರ್ ಕಂಪ್ಲೇಂಟೇ ಅದು ಸೈಡಲ್ಲಿ ಗುಕ್ಲು ಬರುತ್ತೆ ಅಂತಾರೆ. ಕೆಲವೊಬ್ಬರು ಲೂಸ್ ವೇರಿಯೇಷನ್ ಆದ್ರೂ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಮೇಯ್ನ್ ಪಾರ್ಟ್ ಏನಪ್ಪ ಅಂದರೆ ಹಾರ್ಮೋನ್ಸಿನ ಹಾರ್ಮೋನ್ಸ್ ಲೆಂತು ಕರೆಕ್ಟಾಗಿ ಬಂದರೆ ಆಲ್ಮೋಸ್ಟ್ ಬ್ಲೌಸ್ ಕರೆಕ್ಟಾಗಿ ಬಂದಂಗೆ. ಸೊ ಹಂಗಾಗಿ ನಾನು ಈ ಬ್ಲೌಸಿನ ರೌಂಡ್ ಶೇಪನ್ನು ಈಗ ನಮ್ಮ ಕೈ ಸುತ್ತಳತೆ 8.5 ಇಂಚ್ ಬರುತ್ತಾ ಅಂತ ನೋಡ್ಕೊಳ್ಳೋಣ. ಜಾಸ್ತಿನೇ ಬರ್ತಾ ಇದೆ, 8.5ಗಿಂತನೂ 1 ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಾ ಇದೆ ನಮಗೆ. ಈಗ ಇದಕ್ಕೆ ಮೇಲೆ ತೊಗೊಳ್ಳೋಣ. ನಮ್ಮ 1/4 ಇಂಚು ಹಾರ್ಮೋನ್ಸಿನ ಸುತ್ತಳತೆ ಬಂದು ಈಗ ನಮಗೆ 8.5 ಕರೆಕ್ಟಾಗಿ ಬರುತ್ತೆ. ಸ್ಟಿಚಿಂಗ್ ಎಲ್ಲ ಆಗಿ 8.5 ಸಿಗಬೇಕು. ಯಾಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಇವ್ರಿಗೆ ಕೈ ಸಣ್ಣ ಇದೆ, ಬಾಡಿ ದಪ್ಪ ಇದೆ. ಸೊ ಅದಕ್ಕೋಸ್ಕರ ಈ ರೀತಿ ಮೆಷರ್ಮೆಂಟು ಚೇಂಜಸ್ ಇರ್ತವೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇರೋದು. ನಾರ್ಮಲಾಗಿ ನಾವೆಲ್ಲ 36 38 ಎಲ್ಲ ಇವಾಗ ಆಲ್ಮೋಸ್ಟ್ ನಾರ್ಮಲಾಗಿ ಎಲ್ಲ ಸೈಜಲ್ಲೂ ಆಲ್ಮೋಸ್ಟ್ ಎಲ್ಲ ಮೆಷರ್ಮೆಂಟು ಅದೇ ಸೈಜಲ್ಲಿ ಬರ್ತವೆ. ಈ ರೀತಿ ಸೈಜ್ ವೇರಿಯೇಷನ್ ಇದ್ದವಕ್ಕೆ ನಾವು ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಕೋಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ.
ಸಾರಿ ಫ್ರಂಟ್ ಆದಮೇಲೆ ನಾನು ಬ್ಯಾಕ್ನ ತೊಗೊಂಡಿದ್ದೀನಿ. ಬ್ಯಾಕ್ ಅಂತೂ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಫ್ರಂಟ್ ಒಂದು ಕರೆಕ್ಟಾಗಿ ನಾವು ಇಟ್ಟು ಕಟ್ ಮಾಡಿಕೊಂಡ್ರೆ ಬ್ಯಾಕನ್ನು ಭಾಳ ಈಸಿಯಾಗಿ ಕಟ್ ಮಾಡ್ಕೋಬೋದು. ಅದು ಕೂಡ ಭಾಳ ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಬ್ಯಾಕಿನ ಮೆಷರ್ಮೆಂಟ್ನ ತೊಗೊಳ್ಳೋಣ. ಬ್ಯಾಕಿನ ಮೆಷರ್ಮೆಂಟು ತುಂಬ ಸಿಂಪಲ್ಲು, ತುಂಬ ಈಸಿ. ಬಟ್ ಫ್ರಂಟ್ ಒಂದು ತಲೆಯಲ್ಲಿ ಇಟ್ಕೊಂಡು ಕಲ್ತ್ಬಿಟ್ರೆ ಬ್ಯಾಕ್ ಅಂತೂ ಆರಾಮ್ಸೆ ಕಟ್ ಮಾಡಿಬಿಡ್ಬೋದು. ಜಸ್ಟ್ 3 ಮೆಷರ್ಮೆಂಟ್ ಇದ್ದರೆ ಸಾಕು ಬ್ಯಾಕ್ ಕಟ್ ಮಾಡೋದಕ್ಕೆ. ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ, ಆರ್ಮ್ಸ್ ಇಳಿಯಲ್ಲ, ಯಾವ ಪ್ರಾಬ್ಲಮ್ಮು ಆಗೋಲ್ಲ. ಸೊ ಹಾಗಾಗಿ ಈ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ಲೆಂತ್ ಬಂದು ಬ್ಯಾಕಿನ ಲೆಂತ್ ಬಂದು 16 ಇಂಚು. 16 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಫ್ರಂಟಲ್ಲಿ ಏನು ಮೆಷರ್ಮೆಂಟ್ ತೊಗೊಂಡಿದ್ದೀನೋ ಅದೇ ಸೇಮ್ ಮೆಷರ್ಮೆಂಟು. ಡೀಪ್ ಬಂದು 2 ಇಂಚು. ಇದಕ್ಕೆ ಶೋಲ್ಡರ್ ಪಟ್ಟಿ ಬಂದು 3.5 ಇಂಚು ಸೇಮ್. ಅದಾದಮೇಲೆ ಆರ್ಮನ್ಸಿನ ಲೆಂತ್ ಬಂದು 5.5 ಇಟ್ಕೊಂಡಿದ್ದೆ, ಇವಾಗ 5 ಕಾಲಿಗೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಬಂತು, ಸೊ ಹಂಗಾಗಿ 5 ಕಾಲು ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅವರ ಡೀಪ್ ಬಂದು 11 ಇಂಚು. 11 ಇಂಚ್ ಹೇಳಿದ್ದಾರೆ, ಸ್ವಲ್ಪ ಲೆಂತ್ ಇರೋದ್ರಿಂದ 11.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಫ್ ಇಂಚಲ್ಲಿ ಏನೂ ಡಿಫ್ರೆನ್ಸ್ ಆಗೋಲ್ಲ. ಇವ್ರಿಗೆ ಬ್ರಾಡ್ ಬಂದು 3 ಇಂಚು. ಅದಾದಮೇಲೆ ನೆಕ್ಸ್ಟು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟು ಈಕ್ವಲ್ಲು 4 ಭಾಗ ಮಾಡಿದ್ರೆ 10.5 ಇಂಚು. ಇದಿಷ್ಟು ಮೆಷರ್ಮೆಂಟ್ ಸಾಕು ನಮಗೆ ಬ್ಲೌಸ್ ಬ್ಯಾಕ್ ಕಟಿಂಗ್ ಮಾಡೋದಕ್ಕೆ. ಸೊ ಇದನ್ನು ನಾನು ಎಲ್ಲವನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇರೋದು. ಫಸ್ಟೇ ಒಂದು ಸಲ ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ರೆ ಮುಗ್ದೋಯ್ತು. ಇನ್ನೆಲ್ಲದು ಸ್ಕೇಲಲ್ಲಿ ಡ್ರಾ ಮಾಡಿಕೊಂಡು ನಾವು ಆರಾಮಾಗಿ ಕಟ್ ಮಾಡ್ಕೋಬೋದು. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಕೋಬೇಕು. ಕ್ಲಾತ್ ಬಿಡೋದನ್ನ ಎಕ್ಸ್ಟ್ರಾ ನಾನು ಯಾವಾಗಲೂ ಇಲ್ಲಿ ಮಾರ್ಕ್ ಹಾಕಲ್ಲ. ಯಾಕೆ ಅಂದರೆ ನನಗೆ ಕತ್ರಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು 2 ಇಂಚಸ್ಗೆ ಹಾಗೇ ನಾನು ಕಟ್ ಮಾಡ್ಕೊಬಿಡ್ತೀನಿ. ಡಾಟು ಕೂಡ ನಾನು ಮಾರ್ಕ್ ಹಾಕಲ್ಲ. ಈ ರೀತಿ ಇದ್ದಾಗ ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡ್ಕೊಂಡು ಮಾರ್ಕ್ ಹಾಕ್ಕೊಂಡ್ರೆ ಸಾಕು. ಈ ಕಡೆ ಒಂದು 1/2 ಇಂಚು, ಈ ಕಡೆ ಒಂದು 1/2 ಇಂಚು. ಲೆಂತ್ ಬಂದು 5 ಇದ್ದರೆ ಸಾಕಾಗುತ್ತೆ ಇದಕ್ಕೆ. ಈಗ ಇದಕ್ಕೆ ಇಲ್ಲಿ ರೌಂಡ್ ಶೇಪಲ್ಲಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ ಬ್ಯಾಕ್ ರೌಂಡು ಕೂಡ ನಿಮಗೆ ಯಾವ ರೀತಿ ಬೇಕಾದರೂ ಡೀಪ್ ನೆಕ್ಗಳಿಗೆ ನೀವು ಯಾವ ರೀತಿನಾದರೂ ಡ್ರಾ ಮಾಡ್ಕೋಬೋದು. ಒಟ್ಟಾರೆ ಇದು ಡೀಪ್ ನೆಕ್ಕಿನ ಮೆಷರ್ಮೆಂಟು. ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಈ ರೀತಿ ಹಾಕಿರೋ ಮೆಷರ್ಮೆಂಟ್ಗಿಂತ ಒಂದು ಸ್ವಲ್ಪ ಬ್ರಾಡಾಗಿ ಬೇಕು ಅಂತ ಅಂದರೆ ನಾವು ಹಾಕಿರೋ ಮೆಷರ್ಮೆಂಟ್ಗಿಂತ 1 ಪಾಯಿಂಟು ಹೊರಗಡೆನ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ನಮಗೆ ನೆಕ್ ಡೀಪು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಕಟ್ಟಿಂಗಲ್ಲಿ ಹೇಳ್ದಂಗೆ ಕೈ ಸಣ್ಣ ಇದೆ ಅಂತ. ಸೊ ಕೈ ಸಣ್ಣ ಇರೋದ್ರಿಂದ ನಿಮ್ಗೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿಯಾಗಿ ಫೋಲ್ಡಿಂಗ್ ತೊಗೊಳ್ಳಿ. 1 ಇಂಚು ಈ ರೀತಿ ಒಳಗಡೆ ಮಾಡಿ ತೊಗೊಳ್ಳಿ ಲೈನಿಂಗ್ನ. ಇವಾಗ 1/2 ಇಂಚ್ ಬಿಟ್ಟು ನಾವು ಮಾರ್ಕ್ನ ಮಾಡ್ಕೋತಾ ಇದ್ದೀವಿ. ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವಿನ ಲೆಂತ್ ಬಂದು 10.5 ಇಂಚಿದೆ. 10.5 ಇಂಚಿಗೆ ಕರೆಕ್ಟಾಗಿ ಏನು ಡ್ರಾ ಇದೆ ಡ್ರಾಯಿಂದ ಕರೆಕ್ಟಾಗಿ ಮೇಲ್ಗಡೆಗೆ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಕೈ ಸುತ್ತಳತೆಗೆ 3.5 ಇಂಚಿಗೆ ಡೌನ್ನ ಮಾಡ್ಕೋತಾ ಇದ್ದೀನಿ. ಇದು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಎಲ್ಲ ಬ್ಲೌಸ್ಗೂ ಈ ಮೆಷರ್ಮೆಂಟೇ ಕೂರಲ್ಲ. ಕೆಲವೊಂದಕ್ಕೆ 4 ಬರುತ್ತೆ, 3 ಬರುತ್ತೆ, 3.5 ಬರುತ್ತೆ, 2.5 ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟು ಸ್ಲೀವ್ಸಲ್ಲಿ. ಅದಕ್ಕೆ ನಾನು 3.5 ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಕೈಯ ಸುತ್ತಳತೆ ಬಂದು 12 ಇಂಚು. 12 ಇಂಚಿಗೆ 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಆರ್ಮುನ್ಸಿನ ಸುತ್ತಳತೆ ಬಂದು 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾವು ಏನು ಮೆಷರ್ಮೆಂಟಿಗೆ ಮಾರ್ಕ್ ಹಾಕಿರ್ತೀವೋ ಆ ಲೈನ್ಸಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಶೇಪ್ನ ತೊಗೊಂಡಿರೋದು ಕಟ್ ಮಾಡೋದಕ್ಕೆ ಅಷ್ಟೇ. ಜಸ್ಟ್ ಕೊನೆಗೆ ನಾವಿಲ್ಲಿ ಪೀಸ್ ಹಾಕ್ಕೊಂಡಾದ್ಮೇಲೆ ಶೇಪ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ನ ಮಾಡಿದ್ದೀನಿ. ಈ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಪೀಸ್ನ ಜಾಯಿಂಟ್ ಹಾಕ್ಕೊಂಡು
ಸುಮ್ಮನೆ ಶೇಪಿಗೆ ಮಾರ್ಕ್ನ ಮಾಡಿರೋದು. ನಿಮಗೆ ಬೇಕಂದರೆ ಈ ಥರ ಸ್ಕೇಲ್ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಅದು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಶೇಪ್ನ ಮಾಡ್ಕೋಬೇಕು. ಎಲ್ಲದಕ್ಕೂ ಈ ಡ್ರಾ ಸೂಟ್ ಆಗಲ್ಲ. ಸಣ್ಣ ಸೈಜ್ ಇದ್ದಿದ್ದಕ್ಕೆ ಯಾವ ಥರ ತೊಗೋಬೇಕು, ದೊಡ್ಡ ಸೈಜ್ ಇದ್ದರೆ ಯಾವ ಥರ ತೊಗೋಬೇಕು ಅಂತ ಹೇಳಿ ನೋಡಿ ಟ್ರೈ ಮಾಡಿ. ಬಟ್ ಈ ಶೇಪ್ ಇದ್ದರೆ ತುಂಬ ಒಳ್ಳೆಯದು. ಬೈಂಡಿಂಗ್ ಪಟ್ಟಿಗೆ ಕ್ಲಾತ್ನ ತೊಗೋತಾ ಇದ್ದೀನಿ. ಈ ರೀತಿ 4 ಫೋಲ್ಡಿಂಗಲ್ಲಿ ಕ್ಲಾತ್ನ ತೊಗೋಬೇಕು. ಬಟ್ಟೆ ಇದ್ದರೆ 4 ಫೋಲ್ಡಿಂಗ್ ತೊಗೊಳ್ಳಿ, ಇಲ್ಲ ಅಂದರೆ ಜಸ್ಟ್ 2 ಫೋಲ್ಡಿಂಗಲ್ಲಾದ್ರೂ ಕಟಿಂಗ್ ಮಾಡ್ಕೋಬೋದು. ಇದಿಷ್ಟು ಬ್ಲೌಸಿನ ಮೆಷರ್ಮೆಂಟು ನೋಡಿ. ಈ ರೀತಿ ಬೈಂಡಿಂಗ್ ಪಟ್ಟಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ.